ಸುಮಾರು 25-26 ಜನ್ಮ ತಾನು ಧ್ಯಾನ ಮಾಡಿದರೂ ಕೂಡ ಸರಿಯಾದ ಧ್ಯಾನವನ್ನು ಮಾಡದೆ ಏನ್ ಮಾಡ್ತಾನೆ, ಪುನಃ ಈ ಸಂಸಾರದಲ್ಲಿ ಮತ್ತೆ ಮತ್ತೆ ಸಿಕ್ಕಿ ಹಾಕಿಕೊಳ್ತಾನೆ. ಅವನು ಜನರ ಲೋಕವನ್ನೇ ದಾಟುವುದಿಲ್ಲ. ಹಾಗಾಗಿ ಏನ್ ಮಾಡಬೇಕು? ಮೊದಲು ಸರಿಯಾದ ಧ್ಯಾನ ಮಾಡಬೇಕು. ಅದಕ್ಕಿಂತ ಮುಂಚೆ ಧ್ಯಾನ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಧ್ಯಾನ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ಪತ್ರಿಜಿಗಳು ಏನ್ ಹೇಳ್ತಾರೆ? ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಇರಿಸ್ಬೇಕು. ಅಂದ್ರೆ ನಾವು ಶ್ವಾಸದ ಜೊತೆಗೆ ಒಂದಾಗಿ ಇರ್ಬೇಕು. ಅದನ್ನೇ ಗೌತಮ ಬುದ್ಧ ಪಾಳಿ ಭಾಷೆಯಲ್ಲಿ ಅನಾಪಾನಸತಿ ಅಂತ ಹೇಳಿದ. ಆನಾಪಾನ ಅಂತಂದ್ರೆ ಉಚ್ಛ್ವಾಸ, ನಿಶ್ವಾಸವನ್ನ ಗಮನಿಸುವುದು. ಅಂದ್ರೆ ನಮ್ಮ ಉಚ್ಛ್ವಾಸ ನಿಶ್ವಾಸಗಳೊಂದಿಗೆ ಒಂದಾಗಿ ಇರುವುದು ಅಂತ ಅರ್ಥ. ಅದಕ್ಕಾಗಿ ಪತ್ರಿಜಿ ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ ಅಂತ ಹೇಳಿದ್ದ. ಹಾಗಾದ್ರೆ ಶ್ವಾಸದ ಮೇಲೆ ಗಮನ ಇರಿಸಿದ್ರೆ ಏನಾಗ್ತದೆ ಅಂತಂದ್ರೆ, ಯಾವಾಗ ಧ್ಯಾನ ಮಾಡುವಾಗ ನಾವು ಕೈಕಾಲುಗಳನ್ನ ಕಟ್ಟಿಕೊಂಡು ಬೆರಳುಗಳನ್ನ ಜೋಡಿಸಿಕೊಂಡು ಕಾಲುಗಳನ್ನ ಕ್ರಾಸ್ ಮಾಡಿ ಹಾಗೆ ಕುಳಿತುಕೊಂಡಾಗ ತಕ್ಷಣ ಏನಾಗ್ತದೆ? ಆಲೋಚನೆಗಳು ಬರ್ತದೆ. ಆಗ ಆಲೋಚನೆಗಳು ಬಂದಾಗ ಆಲೋಚನೆಗಳನ್ನೇ ಗಮನಿಸದೆ ಆಲೋಚನೆಗಳನ್ನ ಬಿಟ್ಟು ಪುನಃ ನಾವು ಉಸಿರಾಟದ ಮೇಲೆ ಗಮನವನ್ನು ಹರಿಸಬೇಕು. ಮತ್ತೆ ಆಲೋಚನೆ ಬರ್ತದೆ, ಪುನಃ ಆಲೋಚನೆಯನ್ನ ಬಿಟ್ಟು ಪುನಃ ಏನ್ ಮಾಡಬೇಕು? ಶ್ವಾಸವನ್ನ ಗಮನಿಸಬೇಕು. ಹಾಗೆ ಯಾರೇ ಆದ್ರೂ ಶ್ವಾಸದ ಮೇಲೆ ಗಮನ ಇರಿಸ್ತಾರೋ ಅವರು ನಿಧಾನವಾಗಿ ಆಲೋಚನೆಗಳನ್ನ ಕಡಿಮೆ ಮಾಡಿಕೊಳ್ತಾ ಬರ್ತಾರೆ. ಒಂದು ಸ್ಥಿತಿಯಲ್ಲಿ ಆಲೋಚನಾರಹಿತ ಸ್ಥಿತಿಯನ್ನ ಸೇರಿಕೊಳ್ಳುತ್ತಾರೋ ಆ ಸ್ಥಿತಿಯನ್ನೇ ಧ್ಯಾನ ಸ್ಥಿತಿ ಅಂತ ಕರೀತಾರೆ. ನೋಡಿ, ಈಗ ನಾವು ಕಣ್ಣು ಮುಚ್ಚಿಕೊಂಡು ಧ್ಯಾನ ಕೂರ್ತೀವಿ ಅಂತ ಹೇಳಿ ಕೂತ ಕೂಡಲೇ ಅದು ಧ್ಯಾನ ಅಲ್ಲ. ಮತ್ತೆ ಧ್ಯಾನ ಸ್ಥಿತಿಯನ್ನ ಹೊಂದಲಿಕ್ಕೆ ನಮ್ಮ ಪ್ರಯತ್ನ. ಈ ಸ್ಥಿತಿಯಲ್ಲಿ ಶ್ವಾಸವನ್ನ ಗಮನಿಸುವುದು ಇರುವುದಿಲ್ಲ. ಯಾವಾಗ ಧ್ಯಾನ ಸ್ಥಿತಿಯನ್ನ ನಾವು ತಲುಪಿದ್ವಿ ನಮ್ಮ ಗಮನ ಇರೋಲ್ಲ. ಅಂದ್ರೆ ವಾಸ್ತವವಾಗಿ ಅದನ್ನ ಅಧ್ಯಾಸ ಅಂತ ಕರೀತಾರೆ. ಅಂದ್ರೆ ಅಧ್ಯಾಸವೇ ನಿಜವಾದ ಧ್ಯಾನ. ಅಂದ್ರೆ ಸಂಪೂರ್ಣ ಪ್ರಕ್ರಿಯೆ ಇದೇನಿದೆ ಇದನ್ನು ಧ್ಯಾನ ಅಂತ ಕರಿತೀವಿ. ಅಂದ್ರೆ ಕೇವಲ ಶ್ವಾಸದ ಮೇಲೆ ಗಮನದ ಮೂಲಕವೇ ಯಾರೇ ಆದ್ರೂ ಕೂಡ ಈ ಸ್ಥಿತಿಯನ್ನ ಹೊಂದಬಲ್ಲರೇ ಹೊರತು ಬೇರೆ ಯಾವ ಮಾರ್ಗವೂ ಅದಕ್ಕೆ ಇಲ್ಲ. ಅದಕ್ಕಿರುವ ಏಕೈಕ ಮಾರ್ಗ ಯಾವುದು? ಶ್ವಾಸದ ಮೇಲೆ ಗಮನ. ಇನ್ನೊಂದು ರೀತಿ ನಾವು ಹೇಳೋದಾದ್ರೆ, ಮನಸ್ಸು ನಿರಂತರವಾಗಿ ಆಲೋಚನೆಗಳನ್ನು ಮಾಡ್ತಾನೆ ಇರ್ತದೆ. ಆದರೆ ಆ ಸ್ಥಿತಿಯಲ್ಲಿ ಆಲೋಚನೆಗಳು ಅಂದ್ರೆ ಧ್ಯಾನ ಸ್ಥಿತಿಯಲ್ಲಿ ಆಲೋಚನೆಗಳು ಇರೋದಿಲ್ಲ. ಧ್ಯಾನ ಅಂದ್ರೆ ಮನಸ್ಸು ಖಾಲಿಯಾದ ಸ್ಥಿತಿ. ಮನಸ್ಸು ಇಲ್ಲದ ಸ್ಥಿತಿ, ಖಾಲಿಯಾಯಿತು, ಶೂನ್ಯ ಸ್ಥಿತಿ. ಇನ್ನೊಂದು ರೀತಿಯಲ್ಲಿ ನಾವು ಹೇಳೋದಾದ್ರೆ, ಮನಸ್ಸು ಸಂಪೂರ್ಣವಾಗಿ ಕೆಲಸವನ್ನ ಮಾಡೋದಿಲ್ಲ. ಅಂದ್ರೆ ಧ್ಯಾನ ಅಂದ್ರೆ ಮನಸ್ಸು ಕೆಲಸ ಮಾಡದ ಸ್ಥಿತಿ. ಯಾವಾಗ ದೇಹ ಮನಸ್ಸು ಎರಡು ಕೆಲಸ ಮಾಡುವುದಿಲ್ಲವೋ ಆಗ ಏನಾಗ್ತಾ ಇದೆ ಅಂತ ಅರ್ಥ? ಧ್ಯಾನ ಆಗ್ತಾ ಇದೆ ಅಂತ ಅರ್ಥ. ಮನಸ್ಸು ಶಾಂತವಾದ ಸ್ಥಿತಿ ಅದು ಧ್ಯಾನ ಸ್ಥಿತಿ. ಇಲ್ಲಿ ನಾವು ಧ್ಯಾನ ಸ್ಥಿತಿಯಲ್ಲಿ ಮನಸ್ಸು ಸಂಪೂರ್ಣವಾಗಿ ಕೆಲಸ ಮಾಡುವುದಿಲ್ಲ. ಹಾಗಾಗಿ ಮನಸ್ಸು ಸ್ವಲ್ಪ ಕೆಲಸ ಮಾಡ್ತಾ ಇದ್ರು ಕೂಡ ಅದು ಧ್ಯಾನ ಅಲ್ಲ. ಇದು ಬಹಳ ಮುಖ್ಯ. ಮನಸ್ಸು ಮಾಡ್ತಾ ಇರೋದು ಧ್ಯಾನ ಅಲ್ಲ.
ಅಥವಾ ನಾವಿನ್ನೂ ಧ್ಯಾನ ಸ್ಥಿತಿಯನ್ನು ಹೊಂದಿಲ್ಲ ಅಂತ ಅರ್ಥ. ಹಾಗಾಗಿ ಮನಸ್ಸಿನಿಂದ ಏನು ಮಾಡಿದರೂ ಅದು ಧ್ಯಾನ ಅಲ್ಲ. ಗೈಡಿಂಗ್ ನಲ್ಲಿ ಆ ಗೈಡಿಂಗ್ ಮಾಡ್ತಾ ಇರುವಂತಹ ಮಾಸ್ಟರ್ ಏನೋ ಒಂದು ವಿಷಯವನ್ನ ಹೇಳ್ತಾ ಇರ್ತಾರೆ. ಕಣ್ಣುಗಳನ್ನ ಮುಚ್ಚಿಕೊಂಡು ಅವರು, ಅಂದ್ರೆ ಧ್ಯಾನಕ್ಕೆ ಕೂತವರು, ಆ ಮಾತುಗಳನ್ನ ಕೇಳಿಸ್ಕೊಳ್ತಾ ಇರ್ತಾರೆ. ಅವರು ಹೇಳಿದಂತೆಯೇ ಇವರು ಕೂಡ ಮನಸ್ಸಿನ ಮೂಲಕ ಊಹಿಸಿಕೊಳ್ತಾ ಇರ್ತಾರೆ. ಅಂದ್ರೆ ಅವರ ಮನಸ್ಸು ಕೆಲಸ ಮಾಡ್ತಾನೆ ಇದೆ. ಧ್ಯಾನಕ್ಕೆ ಕೂತವರ ಮನಸ್ಸು ಕೆಲಸ ಮಾಡ್ತಾನೆ ಇದೆ. ಅದಕ್ಕಾಗಿಯೇ ಗೈಡಿಂಗ್ ಅನ್ನೋದು. ಅಥವಾ ಯಾವುದೋ ಒಂದು ಮ್ಯೂಸಿಕ್ ಅನ್ನ ಹಾಕಿದ್ದಾರೆ, ಇವನು ಮ್ಯೂಸಿಕ್ ಅನ್ನ ಕೇಳ್ಕೊಂತ ಕೂತಿದ್ದ, ಅಂದ್ರೆ ಇವನ ಮನಸ್ಸು ಆ ಮ್ಯೂಸಿಕ್ ಅನ್ನ ಆಲೈಸ್ತಾನೆ ಇದೆ. ಅಂದ್ರೆ ಮನಸ್ಸು ಕೆಲಸ ಮಾಡ್ತಾನೆ ಇದೆ. ಮನಸ್ಸು ಕೆಲಸ ಮಾಡುವ ಸ್ಥಿತಿ ಅದು ಧ್ಯಾನ ಸ್ಥಿತಿ ಅಲ್ಲ. ಹಾಗಾಗಿ ಪತ್ರಿಜಿ ಗುರುಗಳು ಏನ್ ಹೇಳ್ತಾರೆ ಅಂತಂದ್ರೆ, ಯಾವ ನಾಮವೂ ಬೇಡ, ಯಾವ ಮಂತ್ರವೂ ಬೇಡ, ಯಾವ ರೂಪವೂ ಬೇಡ, ಇದೇನೋ ಸುಮ್ಮನೆ ಕೂತ್ಕೋ ಅಂತ ಹೇಳಿ. ಹಾಗೆ ನಾಮ ಅಂದ್ರೆ ಬಹಳಷ್ಟು ಜನ ಕಣ್ಣು ಮುಚ್ಚಿಕೊಳ್ತಾರೆ, ತಮಗೆ ಇಷ್ಟವಾದಂತಹ ಯಾವುದಾದ್ರೂ ದೇವರ ಸ್ಮರಣೆಯನ್ನು ಮಾಡ್ತಾ ಕೂತ್ಕೊಳ್ತಾರೆ. ಹಾಗೆ ಕೆಲವರು ಮನಸ್ಸಿನಲ್ಲಿ ರಾಮ 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 ಅಂತ ಸ್ಮರಣೆ ಮಾಡ್ತಾ ಕೂತ್ಕೊಳ್ಳೋದು. ಇಲ್ಲ ಇನ್ನು ಕೆಲವರು ಕೃಷ್ಣ 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 ಗೋವಿಂದ ಶ್ರೀನಿವಾಸ ಅನ್ಕೋಂತ ಕೂತ್ಕೊಳ್ಳೋದು. ಅಂದ್ರೆ ಇವರು ಮನಸ್ಸಿನಲ್ಲಿ ರಾಮ ರಾಮ ಅಂತ ಅನ್ಕೊಳ್ತಾನೆ ಇದ್ದಾರೆ. ಇನ್ನೂ ಕೆಲವರು ಸಾಯಿಬಾಬಾ ಅಂತಲೂ ಇನ್ನೇನೋ ಹೇಳ್ತಾ ಇದ್ದಾರೆ. ಹಾಗೆ ಅವರು ಕಣ್ಣುಗಳನ್ನ ಮುಚ್ಚಿಕೊಂಡು ಆ ದೈವದ ನಾಮಗಳನ್ನ ಮನಸ್ಸಿನಿಂದ ಸ್ಮರಿಸ್ತಲೇ ಇದ್ದಾರೆ. ಅಂದ್ರೆ ಅವರ ಮನಸ್ಸು ಕೆಲಸ ಮಾಡ್ತಾನೆ ಇದೆ. ಅವರು ಧ್ಯಾನ ಸ್ಥಿತಿಯಲ್ಲಿ ಇಲ್ಲ, ಹೋಗ್ಲಿಕ್ಕೆ ಅದು ಸಾಧ್ಯ ಆಗ್ತಾ ಇಲ್ಲ. ಇನ್ನೂ ಕೆಲವರು ಮಂತ್ರಗಳನ್ನ ಹೇಳ್ತಾ ಕೂತ್ಕೊಳ್ತಾರೆ. ಕಣ್ಣು ಮುಚ್ಚಿಕೊಂಡು ಧ್ಯಾನಕ್ಕೆ ಮಾಡ್ತೀವಿ, ಧ್ಯಾನ ಕೂತ್ಕೊಂಡಿದ್ದೀವಿ ಅಂತ ಕೂತ್ಕೊಳ್ತಾರೆ. ಮಂತ್ರ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅವ್ರ ಗುರುಗಳು ಯಾರು ಮಂತ್ರೋಪದೇಶವನ್ನು ಕೊಟ್ಟಿರ್ತಾರೆ. ಅಂದ್ರೆ ಅದರ ಪ್ರಕಾರ ಜಪಿಸ್ಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಮನಸ್ಸು ಒಳಗಿನಿಂದ ಆ ಮಂತ್ರವನ್ನ, ಜಪಮಾಲೆಯನ್ನ ಹೇಳ್ತಾನೆ ಇದೆ, ಹೇಳ್ತಾನೆ ಇದೆ. ಹೀಗೆ ಹೇಳ್ತಾನೆ ಹೋಗ್ತಾ ಇದೆ. ಮನಸ್ಸು ಕೆಲಸ ಮಾಡ್ತಾನೆ ಇದೆ. ಇನ್ನು ರೂಪ, ಇನ್ನು ಕೆಲವರು ಸಲಹೆ ಕೊಡ್ತಾರೆ. ಕಣ್ಣುಗಳನ್ನ ಮುಚ್ಚಿಕೊಂಡು ತಮ್ಮ ದೈವ, ಇಷ್ಟವಾದಂತಹ ದೈವದ ರೂಪವನ್ನ ಊಹೆ ಮಾಡ್ಕೊಳ್ತಾ ಬರೋದು, ಮನಸ್ಸಿನಲ್ಲಿ ಊಹಿಸಿಕೊಳ್ತಾ ಬರೋದು. ಹೀಗೆ ಇಲ್ಲಿಯೂ ಸಹ ಅವರ ಮನಸ್ಸು ಕೆಲಸ ಮಾಡ್ತಾ ಇರ್ತವೆ. ಅಂದ್ರೆ ಅವರು ದೈವ ದೈವ ಧ್ಯಾನ ಮಾಡ್ತಾ ಇದ್ದೇವೆ ಅನ್ಕೊಳ್ತಾರೆ, ಆದ್ರೆ ಅವ್ರ ಮನಸ್ಸು ಕೆಲಸ ಮಾಡ್ತಾ ಇದೆ. ಅಂದ್ರೆ ನಾಮ ಸ್ಮರಣೆ ಇರ್ಬೋದು, ಜಪ ಮಾಡುವುದಿರ್ಬೋದು, ರೂಪದ ಕಲ್ಪನೆ ಇರ್ಬೋದು, ಯಾವುದೂ ಕೂಡ ಧ್ಯಾನ ಎನಿಸಿಕೊಳ್ಳುವುದಿಲ್ಲ. ಹಾಗಾಗಿ ಪತ್ರಿಜಿಯವರು ಏನ್ ಹೇಳಿದ್ದಾರೆ, ನಾಮ ಬೇಡ, ಮಂತ್ರ ಬೇಡ, ರೂಪ ಬೇಡ, ಇವೆಲ್ಲವೂ ಜಪಗಳೇ. ಯಾಕೆಂದ್ರೆ ಕಣ್ಣುಗಳನ್ನ ಮುಚ್ಚಿಕೊಂಡು ನಾಮವನ್ನ ಜಪಿಸಿದರೆ ಅದು ನಾಮ ಜಪ, ಮಂತ್ರವನ್ನ ಜಪಿಸಿದರೆ ಮಂತ್ರ ಜಪ, ರೂಪದ ಮೇಲೆ ದೃಷ್ಟಿ ಇಟ್ಟರೆ ಅದು ರೂಪ ಜಪ. ಅದ್ಯಾವುದೋ ಧ್ಯಾನ ಆಗುವುದಿಲ್ಲ. ಒಂದು ವೇಳೆ ಮಾತಿನ ಮೇಲೆ ಗಮನ ಇಟ್ಟರೆ ಗೈಡಿಂಗ್ ಜಪ. ಯಾರೋ ಮಾಸ್ಟರ್ ಒಬ್ರು ಗೈಡಿಂಗ್ ಮಾಡ್ತಾ ಇದ್ದಾರೆ, ಅದನ್ನ ನಾವು ಗಮನಿಸ್ತಾ ಧ್ಯಾನ ಮಾಡ್ತಾ ಇದ್ದೀವಿ ಅಂತ ಕೂತ್ಕೊಂಡಿದ್ದೀವಿ. ಅದನ್ನ ಏನಂತ ಕರೀತಾರೆ, ಗೈಡಿಂಗ್ ಜಪ. ಇಲ್ಲ ನಾವು ಮ್ಯೂಸಿಕ್ ಹಾಕಿಕೊಂಡು ಧ್ಯಾನ ಮಾಡ್ತಾ ಇದ್ದೀವಿ ಅಂತ ಕೂತ್ಕೊಂಡಿದ್ದಾರೆ, ಅದನ್ನ ಏನಂತ ಕರಿತೀವಿ, ಮ್ಯೂಸಿಕ್ ಜಪ. ಹೀಗೆ ನಾವು ಮಾಡಬೇಕಾದದನ್ನ ಮಾಡದೆ ಏನ್ ಮಾಡ್ತೀವಿ,
ಶ್ವಾಸದ ಮೇಲೆ ಗಮನ ಇಡದೆ ಒಂದೇ ಧ್ಯಾನವಾಗ್ತದೆ ಹೊರತು ಬೇರೆ ಯಾವುದೋ ಧ್ಯಾನವಾಗುವುದಿಲ್ಲ. ಮನಸ್ಸನ್ನ ಮುಚ್ಚಿದರೇನೆ ಧ್ಯಾನ. ಹಾಗಾಗಿ ನಾವು ಮೊದಲು ತಿಳ್ಕೊಳ್ಬೇಕಾದದ್ದು ಏನಂದ್ರೆ, ಕಣ್ಣುಗಳನ್ನ ಮುಚ್ಚಿಕೊಂಡು ಮಾಡುವ ಸಾಧನೆಗಳೆಲ್ಲವೂ ಧ್ಯಾನ ಅಲ್ಲ. ನಾವು ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡ ಮಾತ್ರಕ್ಕೆ ನಾವೇನು ಮಾಡ್ತಾ ಇಲ್ಲ, ಧ್ಯಾನ ಮಾಡ್ತಾ ಇಲ್ಲ. ಮತ್ತೆ ಯಾವಾಗ ಧ್ಯಾನ? ಈಗ ನಾವು ಕೂತ್ಕೊಳ್ತೀವಿ, ಎಲ್ಲರೂ ನಾವು ಧ್ಯಾನ ಮಾಡ್ಲಿಕ್ಕೆ ಅಂತ ಕೂತ್ಕೊಂತೀವಿ. ಕೂತ್ಕೊಂಡ ತಕ್ಷಣ ಏನ್ ಮಾಡ್ತೀವಿ? ಆರಾಮ್ಸೆ ಚೇರ್ ಮೇಲೆ ಕೂತ್ಕೊಳ್ತೀವಿ, ಕೈ ಕಾಲುಗಳನ್ನ ಕ್ರಾಸ್ ಮಾಡ್ಕೊಂಡು ಕಣ್ಮುಚ್ಚಿ ಕೂತ್ಕೊಳ್ತೀವಿ. ದೇಹ ಅನ್ನೋದು ಕೆಲಸ ಮಾಡ್ತಾ ಇಲ್ಲ. ಕೂಡ್ಲೆ ಯಾವುದಿದೆ ಒಳಗಡೆ? ಮನಸ್ಸು. ಅದರ ಒಳಗೆ ಯಾವುದು? ಆತ್ಮ. ಯಾವಾಗ ನಾವು ಹೀಗೆ ದೇಹಕ್ಕೆ ಅಂತ ಕೂತ್ವಿ, ಕೂಡ್ಲೆ ಮನಸ್ಸು ಕೆಲಸ ಮಾಡ್ಲಿಕ್ಕೆ ಶುರುವಾಗ್ತದೆ. ಮನಸ್ಸು ಕೆಲಸ ಮಾಡ್ತಾ ಇದೆ ಅಂತಂದ್ರೆ ನಾವು ಧ್ಯಾನದಲ್ಲಿ ಇಲ್ಲ ಅಂತ ಅರ್ಥ. ಆ ಮನಸ್ಸು ಕೆಲಸ ಮಾಡದ ಸ್ಥಿತಿಗೆ ನಾವು ತಗೊಂಡು ಹೋದಾಗ್ಲೇ ಅದು ಧ್ಯಾನ. ಹೀಗೆ ನಾವು ದೇಹವನ್ನ ಏನೋ ಸ್ತಬ್ಧ ಮಾಡಿದ್ವಿ, ಹಾಗೆ ಪ್ರಯತ್ನ ಮಾಡ್ತಾ ಮಾಡ್ತಾ ಮನಸ್ಸನ್ನು ಕೂಡ ಸ್ತಬ್ಧ ಮಾಡಬೇಕು. ಮನಸ್ಸನ್ನು ಮುಚ್ಚಬೇಕು, ಇದೇ ಧ್ಯಾನ ಮಾಡೋದು. ಅದೇ ರೀತಿ ಗೈಡಿಂಗ್ ಮಾಡುವವರೆಲ್ಲ ಧ್ಯಾನ ಮಾಡ್ತಾ ಇರುವಂತೆ ಅಲ್ಲ. ಕಾರಣ, ಈ ಗೈಡಿಂಗ್ ಮಾಡುವವರು ಮಾಸ್ಟರ್ಗಳ ಮಾತುಗಳನ್ನ ಮನಸ್ಸಿನಿಂದ ಕೇಳಿಸಿಕೊಳ್ತಲೇ ಇರ್ತಾರೆ. ಹಾಗಾಗಿ ಗೈಡಿಂಗ್ ನಲ್ಲಿ ಅವರ ಮನಸ್ಸು ಕೆಲಸ ಮಾಡ್ತಲೇ ಇರ್ತದೆ. ಹಾಗಾಗಿ ಅವರು ಅದಕ್ಕೆ ಏನ್ ಹೇಳಿದ್ರು? ಯಾವುದು ಬೇಡ, ಮತ್ತೆ ಶ್ವಾಸದ ಮೇಲೆ ಗಮನ. ನಾವು ಏನು ಮಾಡಿದರೂ ನಮ್ಮ ಶ್ರಮ ವ್ಯರ್ಥವಾಗಬಾರದು, ನಮ್ಮ ಜೀವನ ನಷ್ಟ ಹೊಂದಬಾರದು. ನಾವು ಕಷ್ಟಪಟ್ಟು ಧ್ಯಾನ ಮಾಡಿದಾಗ ಅದಕ್ಕೆ ಫಲಿತಾಂಶ ಅನ್ನೋದು ಬರಬೇಕು. ಫಲಿತಾಂಶ ಬಾರದ ಸಾಧನೆಗಳಿಂದ ಪ್ರಯೋಜನ ಇರುವುದಿಲ್ಲ. ಪತಂಜಲಿ ಮಹರ್ಷಿಗಳು ಏನು ಧ್ಯಾನ ಅಂದ್ರೆ ಏನು ಅಂದ್ರೆ ಹೇಳ್ತಾ ಇದ್ದಾರೆ, ನಿರ್ವಿಷಯಂ ಮನಃ. ಪತಂಜಲಿ ಮಹರ್ಷಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿರ್ವಿಷಯಂ ಮನಃ ಅಂದ್ರೆ ಮನಸ್ಸಿನಲ್ಲಿ ಯಾವುದೇ ವಿಷಯಗಳು ಇಲ್ಲದಂತೆ ಮಾಡಿಕೊಳ್ಳುವುದು. ಹಾಗಾದ್ರೆ ಮನಸ್ಸಿನಲ್ಲಿ ಏನಿರ್ತದೆ? ಆಲೋಚನೆಗಳು ಇರ್ತದೆ. ಅಂದ್ರೆ ಆಲೋಚನೆಗಳನ್ನು ಇಲ್ಲದಂತೆ ಮಾಡಿಕೊಳ್ಳುವುದೇ ಧ್ಯಾನ ಅನ್ನೋದನ್ನ ಯಾರು ಹೇಳ್ತಾರೆ? ಪತಂಜಲಿ ಮಹರ್ಷಿಗಳು. ಹಾಗಾಗಿ ಸಹಜವಾಗಿ ಮನಸ್ಸಿನ ಕೆಲಸ ಏನು ಅಂತಂದ್ರೆ, ಆಲೋಚಿಸ್ತಾ ಇದ್ರೆ ಅವರ ಮನಸ್ಸು ಕೆಲಸ ಮಾಡ್ತಾ ಇದೆ. ಹಾಗಾದ್ರೆ ಮನಸ್ಸಿನಲ್ಲಿ ಆಲೋಚನೆಗಳು ಇಲ್ಲದೆ ಹೋದರೆ ಅವರ ಮನಸ್ಸು ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಕಾರಣ, ಯಾರ ಮನಸ್ಸು ಕೆಲಸ ಮಾಡದಂತೆ ಇರಬೇಕು. ಹಾಗಾಗಿ ಆ ಸ್ಥಿತಿಯನ್ನ ಸುಲಭವಾಗಿ ಸೇರಬಲ್ಲ ಮಾರ್ಗವೇ ಪತ್ರಿಜಿ ಬೋಧಿಸಿದಂತಹ ಶ್ವಾಸದ ಮೇಲೆ ಗಮನ, ಧ್ಯಾನ. ಹಾಗಾಗಿ ಗೈಡಿಂಗ್ ನಲ್ಲಿ ಮನಸ್ಸು ಕೆಲಸ ಮಾಡುತ್ತಲೇ ಇರ್ತದೆ. ಆದ್ದರಿಂದ ಗೈಡಿಂಗ್ ಎನ್ನುವುದು ಮ್ಯೂಸಿಕ್ ಅನ್ನ ಕೇಳ್ತಾ ಧ್ಯಾನ ಮಾಡುವುದು ಸರಿಯಾದ ಧ್ಯಾನದ ಪದ್ಧತಿಯಲ್ಲ. ಧ್ಯಾನ ಅಂದ್ರೆ ಏನೋ ಮಾಡುವುದಲ್ಲ, ಏನೋ ಮಾಡದೇ ಇರುವಂತಹ ಸ್ಥಿತಿ. ಅಂದ್ರೆ ಬಾಹ್ಯ ಇಂದ್ರಿಯಗಳು ಮತ್ತು ಅಂತರೇಂದ್ರಿಯಗಳು ಎರಡೂ ಕೂಡ ಏನನ್ನೂ ಮಾಡದ ಸ್ತಬ್ಧವಾದ ಸ್ಥಿತಿಯೇ ಧ್ಯಾನ. ಬಾಹ್ಯ ಇಂದ್ರಿಯಗಳು ಅಂತಂದ್ರೆ ಕರ್ಮೇಂದ್ರಿಯಗಳು ಮತ್ತೆ ಜ್ಞಾನೇಂದ್ರಿಯಗಳು. ಕರ್ಮೇಂದ್ರಿಯಗಳು ಅಂತಂದ್ರೆ ಕೈಕಾಲುಗಳು, ಬಾಯಿ, ಮಲದ್ವಾರ, ಮೂತ್ರದ್ವಾರ. ಜ್ಞಾನೇಂದ್ರಿಯಗಳು ಅಂತಂದ್ರೆ ಕಣ್ಣು, ಮೂಗು, ನಾಲಿಗೆ, ಚರ್ಮ, ಕಿವಿ. ಹೀಗೆ ಈ ಎಲ್ಲಾ ಇಂದ್ರಿಯಗಳು ಹೊರಗಿನಿಂದ ಇರುವಂತಹ ಇಂದ್ರಿಯಗಳು. ಅಂತರೇಂದ್ರಿಯ
ಅಂತರೇಂದ್ರಿಯ ಅಂತಂದ್ರೆ ಮನಸ್ಸು. ಹೀಗೆ ಈ 10 ಇಂದ್ರಿಯಗಳನ್ನೇನೋ ನಾವು ಮುಚ್ಚುತ್ತೀವಿ, ಆದ್ರೆ 11ನೆಯ ಇಂದ್ರಿಯವಾದ ಮನಸ್ಸನ್ನು ಕೂಡ ಏನ್ ಮಾಡಬೇಕು? ಮುಚ್ಚಬೇಕು. ಆಗ ನಾವು ಧ್ಯಾನ ಸ್ಥಿತಿಯಲ್ಲಿ ಇದ್ದ ಹಾಗೆ. ಹಾಗಾಗಿ ಮಾನವ ಏನೂ ಮಾಡದೇ ಇರುವುದು ಅಂದ್ರೆ ಬಾಹ್ಯ ಇಂದ್ರಿಯಗಳಿಂದಾಗಲಿ ಅಥವಾ ಅಂತರೇಂದ್ರಿಯವಾದಂತಹ ಮನಸ್ಸಿನಿಂದಾಗಲಿ ಏನೂ ಮಾಡದೇ ಇರುವಂತಹ ಸ್ಥಿತಿ ಅಂದ್ರೆ ಬಾಹ್ಯ ಇಂದ್ರಿಯಗಳೂ ಕೂಡ ಕೆಲಸ ಮಾಡಬಾರದು, ಅಂತರೇಂದ್ರಿಯವಾದ ಮನಸ್ಸೂ ಕೂಡ ಕೆಲಸ ಮಾಡಬಾರದು. ಹೀಗೆ ಇಂದ್ರಿಯಗಳು ಕೆಲಸ ಮಾಡದಂತೆ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಸ್ಥಿತಿಯೇ ಯಾವುದೋ ಧ್ಯಾನ ಸ್ಥಿತಿ. ಆದರೆ ಮನಸ್ಸು ಕೆಲಸ ಮಾಡದ ಸ್ಥಿತಿಯನ್ನ ಹೊಂದುವುದು ಅಷ್ಟು ಸುಲಭ ಅಲ್ಲ. ಅದಕ್ಕಾಗಿ ಇರುವಂತಹ ಸುಲಭವಾದ ಮಾರ್ಗ ಯಾವುದು? ಶ್ವಾಸದ ಮೇಲೆ ಗಮನ, ಧ್ಯಾನ. ಈ ಶ್ವಾಸದ ಮೇಲೆ ಗಮನದ ಮೂಲಕ ಯಾರೇ ಆದರೂ ಕೂಡ ಸುಲಭವಾಗಿ ಏನ್ ಮಾಡಬಹುದು? ಈ ಧ್ಯಾನ ಸ್ಥಿತಿಯನ್ನ ಹೋಗಿ ಸೇರಿಕೊಳ್ಳಬಹುದು. ಧ್ಯಾನ ಅಂದ್ರೆ ಏನು? ಸಗುಣಾರಾಧನೆ ಅಲ್ಲ, ನಿರ್ಗುಣಾರಾಧನೆ. ಏನೋ ಮಾಡುವುದನ್ನ ಸಗುಣಾರಾಧನೆ ಅಂತ ಕರೀತಾರೆ, ಏನೋ ಮಾಡದೇ ಇರುವುದನ್ನ ನಿರ್ಗುಣಾರಾಧನೆ ಅಂತ ಕರೀತಾರೆ. ಯಾಕೆಂದ್ರೆ ಗುಣ ಎಂಬುದು ಮನಸ್ಸಿಗೆ ಸಂಬಂಧಿಸಿದ್ದು. ಹಾಗಾಗಿ ಮನಸ್ಸಿನಿಂದ ದೈವಕ್ಕೆ ಸಂಬಂಧಿಸಿದಂಥವುಗಳನ್ನ ಮಾಡಿದರೂ ಅದು ಸಗುಣಾರಾಧನೆ ಆಗುತ್ತದೆ. ಹಾಗೆ ಇಷ್ಟ ದೈವದ ನಾಮವನ್ನು ಮನಸ್ಸಿನಲ್ಲಿ ಸ್ಮರಿಸಿದರೂ, ಗುರೂಪದೇಶದ ಮೂಲಕ ಹೊಂದಿದ ಮಂತ್ರವನ್ನ ಮನಸ್ಸಿನಿಂದ ಜಪಿಸಿದರೂ, ಅಥವಾ ಇಷ್ಟ ರೂಪವನ್ನ ಮೇಲಿಂದ ಕೆಳಗಿನಿಂದ ಮನಸ್ಸಿನಿಂದ ಊಹಿಸಿಕೊಂಡರೂ ಅದು ಸಗುಣಾರಾಧನೆ ಆಗ್ತದೆ. ಹಾಗೆ ಮನಸ್ಸನ್ನ ಉಪಯೋಗಿಸಿ ಮಾಡುವ ಸಗುಣಾರಾಧನೆಯನ್ನ ಜಪ ಅಂತ ಕರೀತಾರೆ. ಆದರೆ ಭಗವಂತ ಅನ್ನುವನು ನಿರಾಕಾರನಾದವನು, ನಿರ್ಗುಣನಾದವನು. ಆದ್ದರಿಂದ ಭಗವಂತನನ್ನ ಮಾನವ ಇಂದ್ರಿಯಗಳಿಂದ ದರ್ಶಿಸುವುದಾಗಲಿ ತಿಳಿದುಕೊಳ್ಳುವುದಾಗಲಿ ಸಾಧ್ಯ ಇಲ್ಲ. ಯಾಕೆ? ಭಗವಂತನಿಗೆ ಆಕಾರ ಅನ್ನುವುದು ಇಲ್ಲ, ಭಗವಂತನಿಗೆ ಗುಣ ಅನ್ನುವುದು ಇಲ್ಲ. ಹಾಗಾಗಿ ನಾವು ಈ ಇಂದ್ರಿಯಗಳಿಂದ ಅವನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನ ತಿಳಿದುಕೊಳ್ಳಬೇಕಾದರೂ ದರ್ಶಿಸಬೇಕಾದರೂ ಹೀಗೆ ನಿರ್ಗುಣಾರಾಧನೆ ಮಾಡಬೇಕು. ಅವರು ಮಾತ್ರ ನಿರ್ಗುಣ ಸ್ಥಿತಿಗೆ ಸೇರಬಲ್ಲರು, ದೈವವನ್ನ ಸಾಕ್ಷಾತ್ಕರಿಸಿಕೊಳ್ಳಬಲ್ಲರು. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ಬಹಳ ಬಹಳ ಅತ್ಯಂತ ಪ್ರಮುಖವಾದಂತಹ ಶ್ಲೋಕ ಇದು ಗೀತೆಯಲ್ಲಿ ಬರುವುದು. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ನೋಡು, ಈ 3 ವಿಷಯಗಳಿಗೆ ನೀನು ಏನಾಗ್ಬೇಡ, ದಾಸನಾಗ್ಬೇಡ. ಮತ್ತೆ ಏನಾಗು? ಈ 3 ಗುಣಗಳನ್ನ ಮೀರಿದವನಾಗು, ಗುಣಾತೀತನಾಗು. ನಿರ್ದ್ವಂದ್ವೋ ದ್ವಂದ್ವರಹಿತನಾಗು, ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ಏನ್ ಮಾಡೋ? ನೀನು ನಿನ್ನ ಆತ್ಮದ ಉನ್ನತಿಗಾಗಿ ನಿನ್ನ ಸಮಯವನ್ನ ಮೀಸಲಿಡು. ಈ ಗುಣಗಳ ಪ್ರಭಾವಕ್ಕೆ ಒಳಗಾಗಬೇಡ. ನಿರ್ಗುಣರಹಿತನಾಗು, ನಿಸ್ತ್ರೈಗುಣ್ಯೋ ಭವಾರ್ಜುನ. ಹಾಗಾಗಿ ಅರ್ಜುನ, ವೇದಗಳು ತ್ರಿಗುಣಾತ್ಮಗಳಾದ ಸಂಸಾರದ ವಿಷಯಗಳನ್ನ ತಿಳಿಸ್ತಾ ಇದ್ದಾವೆ. ನೀನು ತ್ರಿಗುಣಗಳನ್ನ ಜಯಿಸಿದವನಾಗಿಯೂ ದ್ವಂದ್ವ ಇಲ್ಲದವನಾಗಿ ನಿರಂತರ ಶುದ್ಧ ಸತ್ಯವನ್ನ ಆಶ್ರಯಿಸುವಂತವನಾಗಿ ಯೋಗ ಕ್ಷೇಮಗಳ ಮೇಲೆ ದೃಷ್ಟಿಯನ್ನ ಇಡಬೇಡ. ಮತ್ತೆ ನಿನ್ನ ಆತ್ಮದ ಉನ್ನತಿಯ ಮೇಲೆ ದೃಷ್ಟಿಯನ್ನ ಇಡು. ಯೋಗಕ್ಷೇಮ ಅಂದ್ರೇನು? ನಿನ್ನ ಮನೆ, ನಿನ್ನ ಊಟ, ನಿನ್ನ ತಿಂಡಿ, ನಿನ್ನ ಸುಖ ಸಂಪತ್ತು, ನಿನ್ನ ದೇಹ, ನಾಳೆ ಏನೋ ನಾಡದೇನೋ ಅದರ ಮೇಲೆ ನಿನ್ನ ಗುರಿಯನ್ನ ಹೊಂದಬೇಡ. ಯೋಗಕ್ಷೇಮವಲ್ಲ. ಮತ್ತೆ ನಿನ್ನ ಆತ್ಮದ ಉನ್ನತಿಯ ಮೇಲೆ ನಿರ್ದ್ವಂದ್ವ
ನಿ- ದ್ವಂದ್ವರಹಿತನಾಗು. ಅಂದ್ರೆ ಅದು ಇಲ್ಲ ಇದು ಇಲ್ಲ ಅದ್ರ ಮೇಲೂ ಅದನ್ನು ಮಾಡ್ತಾನೆ, ಇದನ್ನು ಮಾಡ್ತಾನೆ, ಏನೇನೋ ಮಾಡ್ತಾನೆ. ಗುಣಗಳು ಅಂದ್ರೆ ತಮೋಗುಣ, ರಜೋಗುಣ, ಸತ್ವಗುಣ. ಈ ಮೂರೂ ಗುಣಗಳನ್ನು ದಾಟಿ ನಿರ್ಗುಣದ ಒಳಗೆ ಸೇರಿಕೊಳ್ಳಬೇಕು. ಅಂದ್ರೆ ಗುಣಾತೀತನಾಗಬೇಕು. ಮಾಯೆ ಮಾಡ್ತೀವಿ, ನಾವು ಪುನಸ್ಕಾರ ಮಾಡ್ತೀವಿ. ನಮಗೆ ಮನಸ್ಸನ್ನ ಜಯಿಸಿದವನಾಗಿ ನಿರ್ಗುಣಾರಾಧನೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಸಗುಣಾರಾಧನೆ ಅಂದರೆ ಅಸತ್ಯವನ್ನ ಆರಾಧಿಸುವುದು. ನಿರ್ಗುಣಾರಾಧನೆ, ಸಗುಣಾರಾಧನೆ ಅಂತಂದ್ರೆ ಸಗುಣ, ಅದಕ್ಕೊಂದು ಹೆಸರಿಟ್ಟು, ಅದಕ್ಕೊಂದು ರೂಪ ಕೊಟ್ಟು, ಅದಕ್ಕೊಂದು ಇನ್ನೇನೋ ಹೇಳಿ, ಇದೇ ಭಗವಂತ, ಇದೇ ದೇವರು ಅನ್ಕೊಂಡು ಅದನ್ನ ಆರಾಧನೆ ಮಾಡುದು, ಅದನ್ನ ಸಗುಣಾರಾಧನೆ ಅಂತ. ಅದಕ್ಕೆ ಗುಣ ಇರ್ತದೆ, ರೂಪ ಇರ್ತದೆ, ಅದಿರ್ತದೆ, ಇದಿರ್ತದೆ, ಸ್ತೋತ್ರ ಮಂತ್ರ ಎಲ್ಲ, ಹೊಗಳಿಕೆ, ಭಜನೆ ಎಲ್ಲ ಇರ್ತದೆ. ಅದನ್ನು ಸಗುಣಾರಾಧನೆ ಅಂತ ಕರಿತೀವಿ. ಆದರೆ ಭಗವಂತ ಅನ್ನೋನು ಅವೆಲ್ಲವನ್ನ ಮೀರಿದವನು. ನಿಜವಾಗಲೂ ಅವನಿಗೆ ಅದು ಯಾವುದೂ ಇಲ್ಲ. ಅವನಿಗೆ ಯಾವುದಿಲ್ಲ, ರೂಪ ಇಲ್ಲ, ಆಕಾರ ಇಲ್ಲ, ಹೆಸರಿಲ್ಲ, ಗುಣ ಇಲ್ಲ, ಆ ಊರಿಲ್ಲ, ಕೇರಿಲ್ಲ, ಜಾತಿ ಇಲ್ಲ, ಯಾವ ಹೊಗಳಿಕೆ ಸ್ತೋತ್ರ ಯಾವುದೂ ಇಲ್ಲ. ಎಲ್ಲವನ್ನ ಮೀರಿದವನು, ಅದನ್ನೇ ನಿರ್ಗುಣಾರಾಧನೆ ಅಂದ್ರೆ. ಆತ್ಮೇ ಪರಬ್ರಹ್ಮ, ಆತ್ಮವೇ ಭಗವಂತ ಅಂತ ಹೇಳಿ ಆತ್ಮಾರಾಧನೆ ಮಾಡುವುದೇ ನಿರ್ಗುಣಾರಾಧನೆ. ಅದಕ್ಕಾಗಿ ಪತ್ರಿಜಿ ಗುರುಗಳು 18 ಆದರ್ಶ ಸೂತ್ರಗಳಲ್ಲಿ 14ನೇ ಸೂತ್ರ ಬೇಡ, ಏನ್ ಮಾಡಿ, ಸತ್ಯ ಆರಾಧನೆಯಲ್ಲಿ ತೊಡಗಿಸಿಕೊಳ್ಳಬೇಕು. ವಿಗ್ರಹ ಎನ್ನುವುದು ಅಸತ್ಯವಾದದ್ದು. ವಿಗ್ರಹಕ್ಕೆ ರೂಪ ಇದೆ, ಕಪ್ಪು ಬಿಳುಪು ಅನ್ನುವ ಗುಣ ಇದೆ. ಅದಕ್ಕಾಗಿ ಭತ್ರಿಜಿ ವಿಗ್ರಹ ಆರಾಧನೆ ಬೇಡ, ಮತ್ತೆ ಅಸತ್ಯದ ಆರಾಧನೆ ಬೇಡ. ರೂಪಾತೀತವಾದಂಥದ್ದು, ನಿರ್ಗುಣವಾದ ಸತ್ಯವನ್ನ ಮಾರ್ಗವೇ ಮನಸ್ಸನ್ನ ಇಲ್ಲದ ಸ್ಥಿತಿಗೆ, ಶೂನ್ಯ ಸ್ಥಿತಿಗೆ, ಆತ್ಮದ ಒಂದು ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಂತ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಇವ ರಾಶಿಗಳ ಒಳಗೆ ಆತ್ಮನಾಗಿ ಕೂತಿದ್ದೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ಧ್ಯಾನ ಅಂದ್ರೇನು? ಸತ್ಯವನ್ನ ಆಶ್ರಯಿಸುವುದು, ಅಸತ್ಯವನ್ನಲ್ಲ. ಸತ್ಯವನ್ನ ಆಶ್ರಯಿಸುವುದು. ಹಾಗಾದ್ರೆ ಸತ್ಯವನ್ನ ಆಶ್ರಯಿಸುವುದು ಅಂದ್ರೆ ಏನು? ಧ್ಯಾನ ಅಂದ್ರೆ ಸತ್ಯವನ್ನ ಆಶ್ರಯಿಸುವುದು. ಮೊದಲಿಗೆ ಸತ್ಯ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಸತ್ಯ ಅಂದ್ರೆ ಯಾವುದೋ ನಿತ್ಯವಾದದ್ದು, ಅದೇ ಸತ್ಯ. ಯಾವುದು ನಿತ್ಯವಾದದ್ದು? ಯಾವುದು ಶಾಶ್ವತವಾದದ್ದು, ಅದೇ ನಿತ್ಯವಾದದ್ದು. ಯಾವುದು ಶಾಶ್ವತವಾದದ್ದು? ಯಾವಾಗಲೂ ಇರುತ್ತದೆಯೋ, ಯಾವುದು ಯಾವಾಗಲೂ ಇರುತ್ತದೆಯೋ,
ಯಾವಾಗಲೂ ಬದಲಾವಣೆ ಹೊಂದುವುದಿಲ್ಲವೋ ಅದೇ ಏನೋ ಶಾಶ್ವತವಾದದ್ದು. ಹಾಗಾದರೆ ಯಾವುದೋ ಬದಲಾವಣೆಯನ್ನು ಹೊಂದುವುದಿಲ್ಲ? ಕಾಲಗಳು ಬದಲಾದರು, ಯುಗಗಳು ಬದಲಾದರು, ಅದು ಬದಲಾವಣೆ ಹೊಂದದೇ ಇರುವಂಥದ್ದು. ಹಾಗಾದರೆ ಅಂತಹ ಲಕ್ಷಣ ಇರುವುದು ಈ ಸೃಷ್ಟಿಯಲ್ಲಿ ಯಾವುದಕ್ಕೆ? ಭಗವಂತನಿಗೆ ಮಾತ್ರ. ಭಗವಂತನಿಗೆ ಮಾತ್ರ ಆ ಗುಣ ಇರುವುದು. ಭಗವಂತನಿಂದ ಸೃಷ್ಟಿಸಲ್ಪಟ್ಟ ಪ್ರತಿಯೊಂದೂ ಕೂಡ ಏನಾಗ್ತಾ ಇದೆ? ಪರಿವರ್ತನೆಯನ್ನು ಹೊಂದುತ್ತಾನೇ ಇದೆ. ಪರಿವರ್ತನೆ ಜಗದ ನಿಯಮ. ಆ ಭಗವಂತನನ್ನೇ ನಾವೇನಂತ ಕರೆಯೋದು? ಆತ್ಮ. ಹಾಗಾಗಿ ಆತ್ಮವೇ ಸತ್ಯ ಅನ್ನುವುದನ್ನು ಮೊದಲು ತಿಳಿದುಕೊಳ್ಳಬೇಕು. ಹಾಗಾದರೆ ಸತ್ಯವಾದ ಆತ್ಮ ಅಂದರೆ ಭಗವಂತನು ಎಲ್ಲಿ ಇರ್ತಾನೆ? ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ 20ನೇ ಶ್ಲೋಕದಲ್ಲಿ ಭಗವಂತ ಯೋಗೀಶ್ವರ ಶ್ರೀಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ, ನಾನು ಹೀಗೆ ಇರ್ತೇನೆ. ನನ್ನ ನಿಜವಾದ ಇರುವಿಕೆ ಅಂದ್ರೆ ಏನು ಅನ್ನುವುದನ್ನ ಭಗವಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಎಲ್ಲಿ? ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ 20ನೇ ಶ್ಲೋಕದಲ್ಲಿ ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಂತ ಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಂ ಅಂತ ಏವ ಚ. ಅರ್ಜುನ, ಸಮಸ್ತ ಚರಾಚರ ಜೀವ ರಾಶಿಗಳ ಒಳಗೆ ಇರುವಂತಹ ಆತ್ಮ, ಆ ಆತ್ಮ ಬೇರೆ ಯಾರೂ ಅಲ್ಲ, ಅದು ನಾನೇ ಆಗಿದ್ದೇನೆ. ನಾನೇ. ಯುಗಗಳು ಬದಲಾದರು ಅಂದ್ರೆ ಆದಿಯಲ್ಲೂ ಅಂತ್ಯದಲ್ಲೂ ಮಧ್ಯದಲ್ಲೂ ನಾನು ಯಾವಾಗಲೂ ಶಾಶ್ವತವಾಗಿರುವಂತವನು. ಹಾಗಾಗಿ ನಾನೇ ಆತ್ಮ. ಸಮಸ್ತ ಜೀವಿಗಳಲ್ಲಿ ನಾನೇ ಇದ್ದೇನೆ. ಕ್ರಿಮಿ ಕೀಟಗಳಲ್ಲಿ, ಪಕ್ಷಿಗಳಲ್ಲಿ, ಜಲಚರ ಜೀವರಾಶಿಗಳಲ್ಲಿ, ಪ್ರಾಣಿಗಳಲ್ಲಿ, ಮಾನವರಲ್ಲಿ ನಾನೇ ಇದ್ದೇನೆ. ಅಂದ್ರೆ ಭಗವಂತನೇ ಇದ್ದೇನೆ. ಆದ್ದರಿಂದ ಮಾನವರಾದ ನಾವೆಲ್ಲರ ಶರೀರಗಳಲ್ಲಿಯೂ ಸಹ ಸತ್ಯವಾದ ಆತ್ಮ ಅಂದರೆ ಭಗವಂತ ಇದ್ದಾನೆ. ಅಂತಹ ಆತ್ಮವನ್ನ, ಭಗವಂತನನ್ನ ಆಶ್ರಯಿಸುವುದೇ ಧ್ಯಾನ. ಮಾನವ ಎಂದರೆ ಶರೀರ ಒಂದೇ ಅಲ್ಲ, ಶರೀರದ ಒಳಗೆ ಕಾಣಿಸದ ಮನಸ್ಸು ಇದೆ. ಮನಸ್ಸೇ ಅಲ್ಲದೆ ಆತ್ಮವೂ ಸಹ ಇದೆ. ಆದ್ದರಿಂದ ಮಾನವ ಏನ್ ಮಾಡಬೇಕು? ಶರೀರ, ಮನಸ್ಸು, ಆತ್ಮ ಈ ಮೂರನ್ನ ಸೇರಿದಾಗ ಮಾನವ ಅನ್ನುವ ಒಬ್ಬ ವ್ಯಕ್ತಿ ರೆಡಿ ಆಗ್ತಾನೆ. ಹಾಗಾಗಿ ಮಾನವ ಶರೀರದೊಳಗೆ ಇದ್ದಾಗ ಮನಸ್ಸಿದೆ, ಮನಸ್ಸಿನ ಒಳಗೆ ಆತ್ಮ ಇದೆ. ಮಾನವನ ಶರೀರದ ಒಳಗೆ ಮನಸ್ಸಿದೆ, ಮನಸ್ಸಿನ ಒಳಗೆ ಆತ್ಮ ಇದೆ. ಭಗವಂತ ಇದ್ದಾನೆ. ಅಂತಹ ಭಗವಂತನನ್ನ ಅಂದರೆ ಸತ್ಯವನ್ನ ಆಶ್ರಯಿಸುವುದೇ ಸತ್ಯ ಮಾರ್ಗ. ನಮ್ಮ ಒಳಗೆ ಇರುವ ಆತ್ಮವನ್ನ ಆಶ್ರಯಿಸುವುದೇ ಯಾವುದೋ ಆತ್ಮಾರಾಧನೆ. ಅದೇ ಭಗವಂತನ ಆರಾಧನೆ, ಅದೇ ನಿರ್ಗುಣಾರಾಧನೆ, ಅದೇ ಹೇ ಶ್ವಾಸದ ಮೇಲೆ ಇದು ನನ್ನ ಧ್ಯಾನದಿಂದ ಅದು ಸಾಧ್ಯವಾಗ್ತದೆ ಹೊರತು ಬೇರೆ ಇನ್ಯಾವುದರ ಮೇಲಿನ ಗಮನದಿಂದ ಅದು ಸಾಧ್ಯ ಆಗುವುದಿಲ್ಲ. ಏನೇನೋ ಮಾಡಿ ನಾನು ಅದನ್ನ ಸಾಧಿಸ್ತೇನೆ, ಇದನ್ನ ಸಾಧಿಸ್ತೇನೆ ಹೋಗುವಂಥದ್ದಲ್ಲ. ಮಾಡಬೇಕಾದದನ್ನ ಸರಿಯಾಗಿ ಓಕೆ.
ಹಾಗಾಗಿ ನಾವು ಯಾವುದರ ಮೇಲೂ ಗಮನ ಹರಿಸುವುದನ್ನು ಬಿಟ್ಟು ಶ್ವಾಸದ ಮೇಲೆ ಗಮನವನ್ನ ಹರಿಸಬೇಕು. ಆಗ ಮಾತ್ರ ನಾವು ಧ್ಯಾನ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯವಾಗ್ತದೆ. ಹಿರಿಯರು ರೂಪಾತೀತವಾದ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ರೂಪಾತೀತ ಅಂತಂದ್ರೆ ಭಗವಂತ ಅಂದರೆ ಪರಬ್ರಹ್ಮ, ಅವನಿಗೆ ರೂಪಕ್ಕೆ ಅತೀತನಾದವನು. ರೂಪ ಅಂದ್ರೆ ಆಕಾರ, ಅದಕ್ಕೆ ಪರಬ್ರಹ್ಮಕ್ಕೆ ಯಾವುದೇ ಆಕಾರ ಅನ್ನುವುದು ಇಲ್ಲ, ರೂಪ ಇಲ್ಲ. ಹಾಗಾಗಿ ರೂಪಾತೀತವಾದಂತಹ ಪರಬ್ರಹ್ಮನನ್ನ ಹೊಂದಬೇಕು ಅಂತಾದರೆ, ರೂಪಾತೀತವಾದಂತಹ ಪರಬ್ರಹ್ಮನನ್ನ ಹೊಂದಬೇಕು ಅಂತಾದ್ರೆ ರೂಪ ಧ್ಯಾನವನ್ನ ಬಿಟ್ಟು ರೂಪಾತೀತವಾದ ಧ್ಯಾನವನ್ನ, ಅಂದ್ರೆ ಶ್ವಾಸದ ಮೇಲೆ ಗಮನ, ಧ್ಯಾನವನ್ನ ಮಾಡಬೇಕು. ಶ್ವಾಸದ ಮೇಲೆ ಗಮನ ಮಾತ್ರವೇ ಮನುಷ್ಯನನ್ನ ರೂಪಾತೀತ ಸ್ಥಿತಿಗೆ, ಅಂದ್ರೆ ರೂಪಕ್ಕೆ ಅತೀತವಾದ ಸ್ಥಿತಿಗೆ ಸೇರಿಕೊಳ್ಳಿಕ್ಕೆ ಅದು ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಹೀಗೆ ನಿರಂತರವಾಗಿ ಆ ಪ್ರಯತ್ನದಲ್ಲಿ ತೊಡಗಿಕೊಂಡಾಗ ನಾವು ಅತೀಂದ್ರಿಯ ಸ್ಥಿತಿಗೆ ತಲುಪಲಿಕ್ಕೆ ಅದು ಸಾಧ್ಯ ಆಗ್ತದೆ. ಏನದು ಅತೀಂದ್ರಿಯ ಸ್ಥಿತಿ ಅಂತಂದ್ರೆ, ನಾವು ಧ್ಯಾನದಿಂದ ಅತೀಂದ್ರಿಯ ಸ್ಥಿತಿಗೆ ತಲುಪುವುದು ಅಂದ್ರೆ ಇಂದ್ರಿಯಗಳಿಗೆ ಅತೀತವಾದಂತಹ ಸ್ಥಿತಿ. ಇದಕ್ಕೆ ಮುಂಚೆ ನಾವು ಹೇಳಿಕೊಂಡಿರೋ ಹಾಗೆ ಈ ಬಾಹ್ಯ ಇಂದ್ರಿಯಗಳು ಮತ್ತೆ ಅಂತರೇಂದ್ರಿಯಗಳು, ಅಂದ್ರೆ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಇವುಗಳೊಂದಿಗೆ ಅಂತರೇಂದ್ರಿಯವಾದಂತಹ ಮನಸ್ಸು ಅತೀಂದ್ರಿಯ ಸ್ಥಿತಿಗೆ ತಲುಪುವುದು ಅಂದ್ರೆ ಇವೆಲ್ಲವುಗಳಿಗೂ ಅತೀತವಾದ ಸ್ಥಿತಿಗೆ, ಅಂದ್ರೆ ಆ ಸ್ಥಿತಿಗೆ ಸೇರಿದ್ರೆ ಏನಾಗ್ತದೆ, ಏನು ನಡೀತದೆ ಅಂದ್ರೆ ಇಂತಹ ಇಂದ್ರಿಯಗಳಿಂದಲೂ ಕೂಡ ಅದನ್ನ ಸ್ಮರಿಸಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಕಣ್ಣು ಎಲ್ಲವನ್ನ ನೋಡ್ತದ? ಇಲ್ಲ. ಕಣ್ಣು ಕಾಣದೆ, ತಾನು ನೋಡದೇ ಇರುವಂತದ್ದಿದೆ, ಆದ್ರೆ ಅದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕಿವಿ ಎಲ್ಲವನ್ನ ಕೇಳಿಸ್ಕೊಳ್ತದ? ಅದಕ್ಕೂ ಒಂದು ಲಿಮಿಟ್ ಅನ್ನೋದಿದೆ, ಆದ್ರೆ ಕಿವಿ ಎಲ್ಲವನ್ನ ಕೇಳಿಸಿಕೊಳ್ಳಬಲ್ಲದು. ಅದನ್ನೇ ನಾವು ಏನಂತ ಕರಿತೀವಿ? ಇಂದ್ರಿಯಾತೀತ. ಅತೀಂದ್ರಿಯ ಶಕ್ತಿಗಳು ನಮಗೆ ಜಾಗೃತವಾಗ್ಲಿಕ್ಕೆ ಶುರುವಾಗ್ತದೆ. ಅದು ಯಾವುದರಿಂದ ಸಾಧ್ಯ ಆಗ್ತದೆ? ಶ್ವಾಸದ ಮೇಲೆ ಗಮನ, ಧ್ಯಾನದಿಂದ. ಯಾರಾದ್ರೂ ನಾವು ಎಷ್ಟೋ ದಿವಸದಿಂದ ಧ್ಯಾನ ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಏನೂ ಪರಿವರ್ತನೆ ಇಲ್ಲ, ನಮಗೇನು ಲಾಭ ಆಗಿಲ್ಲ, ಏನು ಚೇಂಜಸ್ ಇಲ್ಲ ಅಂತಂದ್ರೆ ಅದರ ಅರ್ಥ ನಾವು ಮಾಡ್ತಾ ಇರುವ ಧ್ಯಾನ ಸರಿ ಇಲ್ಲ ಅಂತ ಅರ್ಥ. ನಾವು ತಪ್ಪು ಧ್ಯಾನ ಪದ್ಧತಿಯಲ್ಲಿದ್ದೇವೆ ಅಂತ ಅರ್ಥ. ಅಥವಾ ನಾವು ಇನ್ನೂ ಸರಿಯಾಗಿ ಧ್ಯಾನ ಅಂದ್ರೆ ಏನು ಅನ್ನುವುದನ್ನೇ ಅರ್ಥ ಮಾಡಿಕೊಂಡಿಲ್ಲ ಅಂತ ಅರ್ಥ. ಹಾಗಾಗಿ ಸರಿಯಾಗಿದ್ದನ್ನು ಮಾಡಿದರೆ, ಮಾಡಬೇಕಾದದ್ದನ್ನ ಮಾಡಿದರೆ ನಾವು ಖಂಡಿತವಾಗಿಯೂ ಹೊಂದಬೇಕಾದದ್ದನ್ನ ಹೊಂದಿಯೇ ಹೊಂದುತ್ತೇವೆ. ಹಾಗಾಗಿ ಫಸ್ಟ್ ನಾವು ಏನ್ ಮಾಡಬೇಕು? ಸರಿಯಾದದ್ದನ್ನ ಮಾಡಬೇಕು, ಸರಿಯಾದ ಸಾಧನೆ ಮಾಡಬೇಕು. ಆಯ್ತಾ? ಹಾಗಾಗಿ ಯಾವುದು ಸರಿಯಾದ ಸಾಧನೆ ಅಂತಂದ್ರೆ ಶ್ವಾಸದ ಮೇಲೆ ಗಮನ, ಅದೇ ಸರಿಯಾದ ಸಾಧನೆ. ಅದನ್ನೇ ನಾವು ಏನಂತ ಕರಿತೀವಿ? ರಾಜಯೋಗ. ಧ್ಯಾನ ಅಂದ್ರೆ ರಾಜಯೋಗ ಅಭ್ಯಾಸ. ನಾವು ನಾಳೆ ದಿವಸ ಇನ್ನೂ ಹೆಚ್ಚಿನ ಜ್ಞಾನವನ್ನ ನಾವು ಪಡೆದುಕೊಳ್ಳುವ ಪ್ರಯತ್ನ ಮಾಡೋಣ. ರಾಜಯೋಗ ಅಂತಂದ್ರೆ, ಯೋಗ ಅಂದ್ರೆ ಏನು? ಒಂದಾಗುವುದು ಅಂತ ಅರ್ಥ, ಒಟ್ಟಾಗಿ ಇರುವುದು. ರಾಜ ಅಂದ್ರೆ ನಾವು ಶರೀರದೊಂದಿಗೆ ಒಟ್ಟಾಗಿದ್ರೆ, ಅದನ್ನ ಆಸನಗಳನ್ನ ಹಾಕಿದರೆ ಅದನ್ನ ಹಠಯೋಗ ಅಂತ ಕರಿತೀವಿ. ಪುಸ್ತಕಗಳೊಂದಿಗೆ ಒಟ್ಟಾಗಿದ್ರೆ ಅದನ್ನ ಜ್ಞಾನಯೋಗ. ಹೆಂಡತಿಯೊಂದಿಗೆ, ಗಂಡನೊಂದಿಗೆ, ಮಕ್ಕಳೊಂದಿಗೆ, ಸಂಸಾರದೊಂದಿಗೆ ಒಟ್ಟಾಗಿದ್ರೆ ಅದನ್ನ ಸಂಸಾರ ಯೋಗ. ಹಾಗೆ ಯಾವುದರೊಂದಿಗೆ ಒಟ್ಟಾಗಿದ್ದರೆ ಆ ಯೋಗವೆಂದು ಕರೀತಿದ್ದೀವೋ, ಆದರೆ ಎಲ್ಲರಿಗಿಂತಲೂ ಶ್ರೇಷ್ಠನಾದವನು ಯಾರು? ರಾಜ. ಆದ್ದರಿಂದ ಎಲ್ಲ ಯೋಗಗಳಿಗಿಂತ ಶ್ರೇಷ್ಠವಾದ ಯೋಗ ಯಾವುದು? ರಾಜಯೋಗ. ಯಾವುದು ರಾಜಯೋಗ? ಈ ಸೃಷ್ಟಿಯಲ್ಲಿ ಶ್ರೇಷ್ಠನಾದವನು ಯಾರು? ಪರಬ್ರಹ್ಮ. ಅವನೇ ರಾಜ.
ಕಾರಣ ಆತನೇ ಸೃಷ್ಟಿಕರ್ತ, ಸೃಷ್ಟಿಗೆ ಆಧಾರನಾದವನು, ಸೃಷ್ಟಿಗೆ ಮೂಲನಾದವನು, ಸೃಷ್ಟಿಯನ್ನು ನಡೆಸ್ತಾ ಇರುವವನು, ನಮ್ಮ ನಿಮ್ಮ ಒಳಗೆ ಎಲ್ಲರ ಒಳಗೆ ಚೈತನ್ಯನಾಗಿರುವಂಥವನು. ಅಂತಹ ಆತ್ಮ, ಅವನೇ ರಾಜ. ಆ ಆತ್ಮದೊಂದಿಗೆ ಒಂದಾಗಿದ್ದರೆ ಅದನ್ನೇ ನಾವು ಏನಂತ ಕರೆಯೋದು? ರಾಜಯೋಗ. ಅಂತಹ ಶ್ರೇಷ್ಠ ರಾಜಯೋಗ ಯಾವುದೋ? ಶ್ವಾಸದ ಮೇಲೆ ಗಮನ, ಆರಾಮಾಗಿ ಕೂತುಕೊಂಡು ಆತ್ಮದೊಟ್ಟಿಗೆ ಜೀವಿಸುವುದು, ಆತ್ಮದ ಆರಾಧನೆ ಮಾಡುವುದು. ಹೇಗೆ? ಶ್ವಾಸದ ಮೇಲೆ ಗಮನವನ್ನು ಮಾಡ್ತಾ ಧ್ಯಾನ ಮಾಡುವುದು ಅಷ್ಟೇ ಹೊರತು ಗೈಡಿಂಗ್ ಧ್ಯಾನದಿಂದ ಅದು ಸಾಧ್ಯ ಆಗೋದಿಲ್ಲ. ಗೈಡಿಂಗ್ ಧ್ಯಾನದಲ್ಲಿ ಮನಸ್ಸಿನೊಂದಿಗೆ ನಾವು ಇದ್ದು ಬಿಡುತ್ತೇವೆ, ಮನಸ್ಸು ದಾಟೋದಿಲ್ಲ. ಆತ್ಮದೊಂದಿಗೆ ಅಂದರೆ ಪರಬ್ರಹ್ಮನನ್ನ ಸೇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಪರಬ್ರಹ್ಮನೊಂದಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಗೈಡಿಂಗ್ ಧ್ಯಾನ ಎನ್ನುವುದು ಧ್ಯಾನ ಅಲ್ಲ, ಅದು ರಾಜಯೋಗ ಆಗೋದಿಲ್ಲ. ಧ್ಯಾನ ಅಂದ್ರೆ ಏನಾಗ್ಬೇಕು? ಯೋಗಿ ಆಗ್ಬೇಕು. ಧ್ಯಾನದಿಂದ ಏನಾಗ್ಬೇಕು? ನಾವು ಯೋಗಿ ಆಗ್ಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಏನು? ತಪಸ್ಸೇಭ್ಯೋಧಿಕೋ ಯೋಗಿ ಜ್ಞಾನೋಭ್ಯೋಪಿ ಮತೋಧಿಕಃ ಕರ್ಮೆಭ್ಯೋಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವ ಅರ್ಜುನ. ಅರ್ಜುನ, ನೀನು ಯೋಗಿಯಾಗು. ಎಂತಹ ಯೋಗಿಯಾಗು? ಜ್ಞಾನಯೋಗಿಯಾಗು. ಹಾಗಾಗಿ ತಪಸ್ವಿ ಅಂದ್ರೆ ಜಪ ತಪಗಳನ್ನ ಮಾಡುವವನಿಗಿಂತಲೂ ಯಾರು ಶ್ರೇಷ್ಠ? ಯೋಗಿ ಶ್ರೇಷ್ಠನಾದವನು. ಜ್ಞಾನಿ ಯಾರು? ಪುಸ್ತಕ ಜ್ಞಾನ ಪಾಂಡಿತ್ಯವನ್ನು ಸಂಪಾದನೆ ಮಾಡಿದವನಿಗಿಂತಲೂ ಯೋಗಿ ಶ್ರೇಷ್ಠನಾದವನು. ಕರ್ಮನಿಯತನಾದವನು, ನಿತ್ಯ ನಿಯಮಿತವಾದ ಕರ್ಮಗಳನ್ನ, ಯಜ್ಞ ಯಾಗಾದಿಗಳನ್ನ ಮಾಡುವುದರಲ್ಲಿ ನಿರತನಾದವನು, ಅವನಿಗಿಂತಲೂ ಯಾರು? ಯೋಗಿ ಶ್ರೇಷ್ಠನಾದವನು. ಹಾಗಾಗಿ ನೀನು ಏನಾಗು? ಯೋಗಿ ಆಗು. ಯೋಗಿ ಭವ ಅರ್ಜುನ. ಹಾಗಾಗಿ ನಾವೆಲ್ಲರೂ ಏನಾಗಬೇಕು? ಯೋಗಿಗಳಾಗಬೇಕು. ಯೋಗಿಗಳಾಗೋದು ಅಂದ್ರೆ ಏನು? ಯಾರು ಚಿತ್ತವೃತ್ತಿ ನಿರೋಧವನ್ನ ಮಾಡಿಕೊಂಡಿದ್ದಾನೋ ಅವನೇ ಯೋಗಿ. ಯೋಗ ಚಿತ್ತವೃತ್ತಿ ನಿರೋಧ ಅಂದ್ರೆ ಮನಸ್ಸಿನ ಕೆಲಸಗಳನ್ನ ನಿರೋಧಿಸುವುದೇ ಯೋಗ ಅಂತ ಹೇಳಿ ಪತಂಜಲಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಮನಸ್ಸು ಕೆಲಸ ಮಾಡದ ಆಲೋಚನಾ ರಹಿತ ಸ್ಥಿತಿಗೆ ಸುಲಭವಾಗಿ ಸೇರಬಲ್ಲ ಮಾರ್ಗವೇ ಪತ್ರಿಜಿ ಗುರುಗಳು ನಮಗೆ ಬೋಧಿಸಿದ ಶ್ವಾಸದ ಮೇಲೆ ಗಮನ ಧ್ಯಾನ. ಶ್ವಾಸದ ಮೇಲೆ ಗಮನದ ಧ್ಯಾನದ ಮೂಲಕ ನಾವು ಆಲೋಚನಾ ರಹಿತ ಸ್ಥಿತಿಯನ್ನ ಸೇರಿಕೊಳ್ಳಬಹುದು. ಅದನ್ನೇ ಆ ಆಲೋಚನಾ ರಹಿತ ಸ್ಥಿತಿಗೆ ಯಾರು ಸೇರಿಕೊಂಡಿದ್ದಾನೋ ಅವನನ್ನೇ ನಾವು ಏನಂತ ಕರೆಯೋದು? ಯೋಗಿ. ಅದು ಕೇವಲ ಶ್ವಾಸದ ಮೇಲೆ ಗಮನವನ್ನ ವಹಿಸಿದಾಗ ಮಾತ್ರ ಆ ಸ್ಥಿತಿಯನ್ನು ನಾವು ತಲುಪಬಹುದೇ ಹೊರತು ಗೈಡಿಂಗ್ ಧ್ಯಾನದಿಂದ, ಮ್ಯೂಸಿಕ್ ಧ್ಯಾನದಿಂದ ಅದು ಸಾಧ್ಯ ಆಗುವುದಿಲ್ಲ. ಯಾಕೆ ಅಂದ್ರೆ ಅವರ ಚಿತ್ತ ಅಂದ್ರೆ ಮನಸ್ಸು ಏನ್ ಮಾಡ್ತಾ ಇರ್ತದೆ? ಕೆಲಸ ಮಾಡ್ತಾನೆ ಇರ್ತದೆ. ಅಂದ್ರೆ ಅದನ್ನ ಆಲೈಸ್ತಾನೆ ಇರ್ತದೆ, ಗಮನಿಸ್ತಾನೆ ಇರ್ತದೆ. ಅದು ಯಾವತ್ತೂ ಶೂನ್ಯ ಆಗುವುದೇ ಇಲ್ಲ. ಆಯ್ತು, ವೆರಿ ಗುಡ್. ಕಾಯೇನ ವಾಚ ಮನಸೇಂದ್ರಿಯಲ್ಲಿ ಬುದ್ಧಾತ್ಮನಾಗ ಪ್ರಕೃತಿ ಸ್ವಭಾವತ್ ಕರೋಮಿ ನಿರ್ದೇಶಕಲಂ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ. ವೆರಿ ಗುಡ್. ಮಾಸ್ಟರ್ಸ್, ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಮಾಡಿದ್ರಿ. ಇವತ್ತು ಮಂಡಲ ಧ್ಯಾನದ 2ನೇ ದಿವಸ. ಎಲ್ಲರೂ ಚೆನ್ನಾಗಿ, ನಿನ್ನೆ ನಾನು ನೋಡ್ತಾ ಇದ್ದೆ, ಸುಮಾರು 35-40 ಜನ ಬೆಳಗ್ಗೆವರೆಗೂ ಧ್ಯಾನ ಮಾಡ್ತಾ ಇದ್ರು. ಬರೀ ಯೂಟ್ಯೂಬ್ ಯೂಟ್ಯೂಬಲ್ಲಿ ಇದ್ರು 20 ಜನ. ಆಯ್ತಾ? ನಾವು ಮೊದಲನೇ ದಿವಸ ಅಲ್ವಾ? ಆ ಬೆಳವಣಿಗೆ ಒಳ್ಳೆ ಬೆಳವಣಿಗೆನೆ. ಆದ್ರೆ ನಾವು ಕೇವಲ ಆರಂಭಿಕ ಶೂರರಾಗಬಾರ್ದು. ನಾನು ನಿನ್ನೆ ಹೇಳಿದ್ದೀನಿ, ಈ ಸಾಧನೆ ನಮಗೆ ಎಷ್ಟು ಪ್ರಮುಖವಾದದ್ದು, ಎಷ್ಟು ಮಹತ್ವವಾದದ್ದು, ಎಷ್ಟು ಅನಿವಾರ್ಯವಾದದ್ದು. ನೀವು ಈ ಜನ್ಮದಲ್ಲಿ ಇದನ್ನು ಮಾಡ್ಲಿಲ್ಲ ಅಂದ್ರೆ ಇನ್ನೊಂದು ಜನ್ಮವಾದರೂ ತಗೊಂಡು ಬಂದು ಅಲ್ಲಿ ಆದರೂ ಇದನ್ನು ಮಾಡಲೇಬೇಕು. ತಪ್ಪಿಸಿಕೊಳ್ಳಿಕ್ಕೆ ಬೇರೆ ದಾರಿ ಇಲ್ಲ. ಯಾವತ್ತೋ ಒಂದು ದಿನ
ಮತ್ತಿನ್ಯಾವುದೋ ಜನ್ಮ ಎತ್ತಿ ಬಂದು ಇಷ್ಟೆಲ್ಲ ಮಾಡಿ ಮತ್ತು ಇದೇ ಮಾಡುವುದರ ಬದಲು ಇವತ್ತೇ ಏನ್ ಮಾಡ್ಬಿಡೋಣ, ಮಾಡಬೇಕಾದದ್ದನ್ನ ಮಾಡಿ ಹೊಂದಬೇಕಾದದ್ದನ್ನ ಹೊಂದಬೇಕು. ಅಂದ್ರೆ ನಮ್ಮೆಲ್ಲರ ಪ್ರಥಮ ಆದ್ಯತೆ ಯಾವುದು? ಇದೇ ನಮ್ಮ ಜನ್ಮವನ್ನ ಕೊನೆಯ ಜನ್ಮವನ್ನಾಗಿ ಮಾಡ್ಕೊಳ್ಬೇಕು. ಸುಮ್ನೆ ನಾವು ಏನೋ ಮಾಡ್ತೀವಿ ಅಂತ ಹೋದ್ರೆ ಅದು ಸಾಧ್ಯ ಆಗುವುದಿಲ್ಲ, ಮತ್ತೆ ಸಿಕ್ಕಾಕೊಳ್ತೀವಿ. ಅದಕ್ಕೆ ಏನ್ ಮಾಡಬೇಕು? ಸರಿಯಾದದನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಸಾಧನೆ ಮಾಡಿ ಸರಿಯಾದ ಮಾರ್ಗದಲ್ಲಿ ನಾವು ಹೋದ್ವಿ ಅಂತಾದ್ರೆ ಖಂಡಿತ ನಾವೆಲ್ಲರೂ ಇದೇ ಜನ್ಮದಲ್ಲಿಯೇ ಕೊನೆಯ ಜನ್ಮವನ್ನ ಮಾಡಿಕೊಳ್ಳಬಹುದು. ಅದಕ್ಕೆ ಮೊದಲು ಬೇಕಾದದ್ದು ಯಾವುದು? ಜ್ಞಾನ. ಆ ಜ್ಞಾನಕ್ಕೆ ಏನ್ ಬೇಕು? ಶ್ರದ್ಧೆ ಬೇಕು. ನಾವು ಲೌಕಿಕತೆಯ ಕಡೆಗೆ ಹೊರಟರೆ ಲೌಕಿಕತೆಯನ್ನು ದುಡ್ಡು ಮಾಡುವುದು, ಹಣ ಸಂಪಾದನೆ, ಆ ಕಡೆಗೆ ನಾವು ಗಮನವನ್ನ ಹರಿಸಿಕೊಂಡು ಹೋದ್ವಿ ಅಂತಾದ್ರೆ ಮತ್ತೆ ಸಂಸಾರದಲ್ಲಿ ಸಿಕ್ಕಿ ಹಾಕಿಕೊಳ್ತೇವೆ. ಇನ್ನು ಎಷ್ಟೋ ಜನ್ಮಗಳು ನಮಗೆ ಕಾಯ್ತಾ ಕೂತಿರ್ತವೆ. ನಾವು ಆ ಲೌಕಿಕ ಜೀವನದ ಕಡೆಗೆ ಗಮನ ಹರಿಸುವುದನ್ನು ಬಿಟ್ಟು ನಮ್ಮ ಆತ್ಮ ಉನ್ನತಿಯ ಕಡೆಗೆ ನಾವು ಗಮನ ಹರಿಸಿದ್ದೇ ಆದರೆ ಏನ್ ಮಾಡ್ತೀವಿ? ನಾವು ಇದೇ ಜನ್ಮವನ್ನ ಕೊನೆಯ ಜನ್ಮವನ್ನಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಏನ್ ಬೇಕೋ? ಶ್ರದ್ಧೆ ಇರಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಇಲ್ಲದ ಹೊರತು ಏನನ್ನೂ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಯ್ತಾ? ಹಾಗಾಗಿ ಎಲ್ಲರಲ್ಲೂ ಆ ಶ್ರದ್ಧೆ ಇರಲಿ. ಈಗ ಇವತ್ತು ತರಗತಿಯಲ್ಲಿ ನಾವು ಏನ್ ತಿಳ್ಕೊಂಡ್ವಿ ಅನ್ನೋದನ್ನ ಯಾರಾದ್ರೂ ಮಾಸ್ಟರ್ಸ್ ಹೇಳ್ತಾ ಹೋಗಿ. ಮಂಜೇಗೌಡರು ಹೇಳ್ತೀರಾ? Membership